ಎಲ್ಲರಿಗೂ ನಮಸ್ಕಾರ. ಎಕನಾಮಿಕ್ ಸ್ಟಾರ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಸಮಾಜಶಾಸ್ತ್ರ ದ್ವಿತೀಯ PUC ಸಮಾಜಶಾಸ್ತ್ರ ಅಧ್ಯಾಯ 1 ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಈ ಅಧ್ಯಾಯದ 1 ಅಂಕದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಮೊದಲನೆಯ ತರಗತಿಯಲ್ಲಿ ನಾವು ಇದೇ ಅಧ್ಯಾಯದ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಬಿಟ್ಟ ಸ್ಥಳ ಹಾಗೂ ಹೊಂದಿಸಿ ಬರೆಯಿರಿ ಈ ಎಲ್ಲ ಒಂದೇ ಒಂದು ತರಗತಿಯಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ತರಗತಿಯಲ್ಲಿ ನಾವು 1 ಅಂಕದ ಪ್ರಶ್ನೋತ್ತರವನ್ನು ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯ ಒಂದು ಪ್ರಶ್ನೆ, 1 ಅಂಕದ ಪ್ರಶ್ನೆಯಲ್ಲಿ ಮೊದಲನೆಯ ಒಂದು ಪ್ರಶ್ನೆ, ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ. ಭಾರತದ ಯಾವುದಾದರೂ ಒಂದು ಪ್ರಾಚೀನ ಹೆಸರನ್ನು ತಿಳಿಸಿ. ಉತ್ತರ ಭರತಖಂಡ, ಭರತ ವರ್ಷ. ಎರಡನೆಯ ಒಂದು ಪ್ರಶ್ನೆ, ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೊಂದನ್ನು ಹೆಸರಿಸಿ. ಉತ್ತರ ನಿಗ್ರಿಟೊಗಳು. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ನಿಗ್ರಿಟೊಗಳು ಕೂಡ ಒಂದು ಸಮೂಹ. ಮೂರನೆಯ ಒಂದು ಪ್ರಶ್ನೆ, ಅಂಡಮಾನಿನ ಓಂಗೆಗಳು ಯಾವ ಜನಾಂಗೀಯ ಲಕ್ಷಣಗಳನ್ನು ಹೊಂದಿವೆ. ಉತ್ತರ ನಿಗ್ರಿಟೊ. ಅಂಡಮಾನಿನ ಓಂಗೆಗಳು ನಿಗ್ರಿಟೊ ಜನಾಂಗೀಯ ಲಕ್ಷಣಗಳನ್ನು ಹೊಂದಿವೆ. ನಾಲ್ಕನೆಯ ಒಂದು ಪ್ರಶ್ನೆ, ಭಾರತದ ಪ್ರಾಚೀನ ನಾಗರಿಕತೆಯನ್ನು ಹೆಸರಿಸಿ. ಉತ್ತರ ಸಿಂಧೂ ನದಿ ನಾಗರಿಕತೆ. ಐದನೆಯ ಒಂದು ಪ್ರಶ್ನೆ, ಸಿಂಧೂ ನದಿ ನಾಗರಿಕತೆಯ ಕಾಲದ ನಗರಗಳನ್ನು ಹೆಸರಿಸಿ. ಸಿಂಧೂ ನದಿ ನಾಗರಿಕತೆಯ ಕಾಲದ ನಗರಗಳು ಹರಪ್ಪ, ಮೊಹೆಂಜೊದಾರೋ, ಕಾಲಿಂಬಂಗನ್. ಆರನೆಯ ಒಂದು ಪ್ರಶ್ನೆ, ಹಿಂದೂ ಧರ್ಮದ ಪ್ರಾಚೀನ ಹೆಸರನ್ನು ತಿಳಿಸಿ. ಹಿಂದೂ ಧರ್ಮದ ಪ್ರಾಚೀನ ಹೆಸರು ಸನಾತನ ಧರ್ಮ. ಏಳನೆಯ ಒಂದು ಪ್ರಶ್ನೆ, ಸಿಂಧೂ ನದಿ ನಾಗರಿಕತೆಯ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ ಯಾವುದಾದರೊಂದು ಜನಾಂಗೀಯ ಸಮೂಹವನ್ನು ಹೆಸರಿಸಿ. ಸಿಂಧೂ ನದಿ ನಾಗರಿಕತೆಯ ಬೆಳವಣಿಗೆಗೆ ಕೊಡುಗೆಯನ್ನು ನೀಡಿದ ಜನಾಂಗೀಯ ಸಮೂಹವೆಂದರೆ ಪ್ರೋಟೋ ಆಸ್ಟ್ರಲಾಯ್ಡ್ಗಳು ಮತ್ತು ಮೆಡಿಟೇರಿಯನ್ನರು. ಅದೇ ರೀತಿಯಾಗಿ ಎಂಟನೆಯ ಒಂದು ಪ್ರಶ್ನೆ, ದ್ವಿಜ ಪದದ ಅರ್ಥವೇನು. ಉತ್ತರ ದ್ವಿಜ ಎಂದರೆ 2 ಬಾರಿ ಜನಿಸಿದವನು ಎಂದರ್ಥ, ಬ್ರಾಹ್ಮಣ ಎಂದರ್ಥ. ಒಂಬತ್ತನೆಯ ಒಂದು ಪ್ರಶ್ನೆ, ಹಿಂದೂ ಧರ್ಮದ ಯಾವುದಾದರೊಂದು ಸಾಹಿತ್ಯದ ಆಧಾರಗಳನ್ನು ತಿಳಿಸಿ. ಉತ್ತರ ಹಿಂದೂ ಧರ್ಮದ ಸಾಹಿತ್ಯದ ಆಧಾರಗಳು ವೇದಗಳು, ಉಪನಿಷತ್ಗಳು, ಬ್ರಾಹ್ಮಣಕಗಳು. ಹತ್ತನೆಯ ಒಂದು ಪ್ರಶ್ನೆ, ಭಾರತದ ಯಾವುದಾದರೊಂದು ಮಹಾಕಾವ್ಯವನ್ನು ಹೆಸರಿಸಿ. ಉತ್ತರ ರಾಮಾಯಣ, ಮಹಾಭಾರತ. 11ನೆಯ ಪ್ರಶ್ನೆ, ಭಾರತದಲ್ಲಿ ಹುಟ್ಟಿ ಬೆಳೆದ ಧರ್ಮಗಳಲ್ಲಿ ಒಂದನ್ನು ಹೆಸರಿಸಿ. ಉತ್ತರ ಬೌದ್ಧ ಧರ್ಮ. ಅದೇ ರೀತಿ ಜೈನ ಧರ್ಮ. 2 ಧರ್ಮಗಳು ಕೂಡ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು. 12ನೆಯ ಒಂದು ಪ್ರಶ್ನೆ, ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು. ಉತ್ತರ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಸಂತ ಥಾಮಸ್ ಮತ್ತು ಬಾರ್ತಲೋಮಿಯೋ. 13ನೆಯ ಒಂದು ಪ್ರಶ್ನೆ, ಜಜಿಯಾ ಎಂದರೇನು. ಉತ್ತರ ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ತಲೆಗಂದಾಯ. ಸೊ ಇದು ಒಂದು ರೀತಿಯ ಕಂದಾಯ, ಇದು ಹಿಂದೂಗಳ ಮೇಲೆ ವಿಧಿಸಲಾಗ್ತಿತ್ತು. ಹಾಗಾಗಿ ಇದನ್ನು ಏನಂತ ಕರೀತಾರೆ ಎಂದಾಗ ಜಜಿಯಾ ಎಂದು ಕರೆಯುತ್ತಾರೆ. 14ನೆಯ ಒಂದು ಪ್ರಶ್ನೆ, ಅಶ್ರಫರ್ ಎಂದರೆ ಯಾರು. ಮೂಲ ಮುಸ್ಲಿಮರು. ಉತ್ತರ ಮೂಲ ಮುಸ್ಲಿಮರು. ಅಶ್ರಫರ್ ಎಂದರೆ ಮೂಲ ಮುಸ್ಲಿಮರು. ಅದೇ ರೀತಿಯಾಗಿ 15ನೆಯ ಒಂದು ಪ್ರಶ್ನೆ ಸರಿಯಾಗಿ ಕಾಣ್ತಾ ಇಲ್ಲ ನೋಡಿ. 15ನೇ ಪ್ರಶ್ನೆ, ಅಸ್ಲಫರ್ ಎಂದರೆ ಯಾರು ಅಂತ. ಅಸ್ಲಫರ್ ಎಂದರೆ ಯಾರು. ಉತ್ತರ ಕೆಳಜಾತಿಗಳಿಂದ ಮುಸ್ಲಿಂ ಮತಕ್ಕೆ ಮತಾಂತರ ಹೊಂದಿದವರನ್ನು ಏನಂತ ಕರೀತಾರೆ, ಅಸ್ಲಫರ್ ಎಂದು ಕರೆಯುತ್ತಾರೆ. 16ನೆಯ ಒಂದು ಪ್ರಶ್ನೆ, ಭಾರತದ ವೈವಿಧ್ಯತೆಯ ಯಾವುದಾದರೊಂದು ಮೂಲವನ್ನು ಹೆಸರಿಸಿ. ಉತ್ತರ ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ. 17ನೆಯ ಒಂದು ಪ್ರಶ್ನೆ, ಯಾವುದಾದರೊಂದು ಇಂಡೋ ಆರ್ಯನ್ ಭಾಷೆಯನ್ನು ಹೆಸರಿಸಿ. ಉತ್ತರ ಹಿಂದಿ, ಸಂಸ್ಕೃತ. 18ನೆಯ ಒಂದು ಪ್ರಶ್ನೆ,
ಯಾವುದಾದರೊಂದು ದ್ರಾವಿಡ ಭಾಷೆಯನ್ನು ಹೆಸರಿಸಿ. ಉತ್ತರ ಕನ್ನಡ, ತೆಲುಗು, ತಮಿಳು, ಮಲಯಾಳಂ. 19ನೆಯ ಪ್ರಶ್ನೆ, ಯಾವುದಾದರೊಂದು ಆಸ್ಟ್ರಿಕ್ ಭಾಷೆಯನ್ನು ಹೆಸರಿಸಿ. ಉತ್ತರ ಮುಂಡಾರಿ ಸಂತಾಲಿ. 20ನೆಯ ಪ್ರಶ್ನೆ, ಯಾವುದಾದರೊಂದು ಟಿಬೆಟೋ ಬರ್ಮನ್ ಭಾಷೆಯನ್ನು ಹೆಸರಿಸಿ. ಉತ್ತರ ಬೋಡೋ ಖುಕ್ರಿ. 21ನೆಯ ಪ್ರಶ್ನೆ, ಯಾವುದಾದರೊಂದು ಯುರೋಪಿಯನ್ ಭಾಷೆಯನ್ನು ಹೆಸರಿಸಿ. ಉತ್ತರ ಇಂಗ್ಲಿಷ್, ಫ್ರೆಂಚ್. 22ನೆಯ ಪ್ರಶ್ನೆ, ಭಾರತದ ಯಾವುದಾದರೊಂದು ಅಲ್ಪಸಂಖ್ಯಾತರ ಸಮೂಹವನ್ನು ಹೆಸರಿಸಿ. ಉತ್ತರ ಜೈನರು, ಬೌದ್ಧರು. 23ನೆಯ ಪ್ರಶ್ನೆ, ಸಿಖ್ಖರ ಪವಿತ್ರ ಯಾತ್ರಾ ಸ್ಥಳ ಯಾವುದು. ಉತ್ತರ ಅಮೃತಸರದಲ್ಲಿರುವ ಸ್ವರ್ಣ ಮಂದಿರ. 24ನೆಯ ಪ್ರಶ್ನೆ, ಭಾರತದ ಏಕತೆಯ ಮೂಲಗಳಲ್ಲಿ ಒಂದನ್ನು ಹೆಸರಿಸಿ. ಉತ್ತರ ಭೌಗೋಳಿಕ ಏಕತೆ, ಭಾಷಾ ಏಕತೆ. 25ನೆಯ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯ ಯಾವುದಾದರೊಂದು ಲಕ್ಷಣವನ್ನು ತಿಳಿಸಿ. ಉತ್ತರ ದೇಶದ ಎಲ್ಲ ಜನರು ನಾವು ಒಂದು ಎಂಬ ಭಾವನೆಯೊಂದಿಗೆ ಒಗ್ಗಟ್ಟಿನಿಂದ ಇರುತ್ತಾರೆ. 26ನೆಯ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯ ಯಾವುದಾದರೊಂದು ಸವಾಲನ್ನು ತಿಳಿಸಿ. ಉತ್ತರ ಪ್ರಾಂತೀಯತೆ, ಕೋಮುವಾದ. 27ನೆಯ ಪ್ರಶ್ನೆ, ಪ್ರಾಂತೀಯವಾದವನ್ನು ಪ್ರೋತ್ಸಾಹಿಸುವ ಯಾವುದಾದರೂ ಒಂದು ಅಂಶವನ್ನು ತಿಳಿಸಿ. ಉತ್ತರ ಅಸಮತೋಲನ ಆರ್ಥಿಕ ಯೋಜನೆ. 28ನೆಯ ಪ್ರಶ್ನೆ, ಡೆಮೋಗ್ರಫಿ ಎಂದರೇನು. ಉತ್ತರ ಜನಸಂಖ್ಯಾಶಾಸ್ತ್ರ. 29ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು. ಉತ್ತರ 121 ಕೋಟಿ. 30ನೆಯ ಪ್ರಶ್ನೆ, ಭಾರತದ ಜನಸಂಖ್ಯಾ ಚಿತ್ರಣದ ಯಾವುದಾದರೂ ಒಂದು ಲಕ್ಷಣವನ್ನು ತಿಳಿಸಿ. ಉತ್ತರ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ. 31ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಲಿಂಗಾನುಪಾತದ ಪ್ರಮಾಣ ಎಷ್ಟಿದೆ. ಉತ್ತರ 1000 ಪುರುಷರಿಗೆ 940 ಮಹಿಳೆಯರು. 32ನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತದ ಪ್ರಮಾಣ ಎಷ್ಟಿದೆ. ಉತ್ತರ 1000 ಗಂಡು ಮಕ್ಕಳಿಗೆ 914 ಹೆಣ್ಣು ಮಕ್ಕಳು. 33ನೆಯ ಪ್ರಶ್ನೆ, ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವೇನು. ಉತ್ತರ ಗಂಡು ಸಂತತಿಯ ಬಯಕೆ, ಹೆಣ್ಣು ಭ್ರೂಣ ಹತ್ಯೆ. 34ನೆಯ ಪ್ರಶ್ನೆ, ಬಿಮಾರೋ ಎಂದರೇನು. ಬಿಮಾರೋ ಎಂಬುದು ಏನನ್ನು ಸೂಚಿಸುತ್ತದೆ. ಉತ್ತರ ಬಿಮಾರೋ ಎಂದರೆ ಹಿಂದಿಯಲ್ಲಿ ರೋಗ ಎಂದರ್ಥ. ಇದು ಬಿಹಾರ್, ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶಗಳನ್ನು ಸೂಚಿಸುತ್ತದೆ. 35ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು. ಉತ್ತರ 74.04%. 36ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಂಖ್ಯೆ ಎಷ್ಟು. ಉತ್ತರ 6,10,95,297. 37ನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಜನಸಾಂದ್ರತೆ ಎಷ್ಟು. ಉತ್ತರ 319 ಪ್ರತಿ ಚದುರ ಕಿಲೋಮೀಟರ್ಗೆ. 38ನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಲಿಂಗಾನುಪಾತ ಪ್ರಮಾಣ ಎಷ್ಟಿದೆ. ಉತ್ತರ 973 ಪ್ರತಿ 1000 ಜನರಿಗೆ. 39ನೆಯ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟು. ಉತ್ತರ 75.36. 40ನೇ ಪ್ರಶ್ನೆ, UNPF ವಿಸ್ತರಿಸಿ. ಉತ್ತರ ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್, ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿ.
41ನೇ ಪ್ರಶ್ನೆ, TFR ಅನ್ನು ವಿಸ್ತರಿಸಿ. ಉತ್ತರ ಟೋಟಲ್ ಫರ್ಟಿಲಿಟಿ ರೇಟ್, ಒಟ್ಟು ಫಲವಂತಿಕೆಯ ದರ. ಸೊ ಇವಿಷ್ಟು ಏನು ಅಂದರೆ 1 ಅಂಕದ ಪ್ರಶ್ನೋತ್ತರಗಳಾಗಿದ್ದು, ಮುಂದಿನ ಒಂದು ತರಗತಿಯಲ್ಲಿ 2 ಅಂಕಗಳ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ.